ನಿಖಿಲ್ ಸ್ಪರ್ಧಿಸುವ ಕ್ಷೇತ್ರದ ಬಗ್ಗೆ ಮತ್ತೆ ಮೂಡಿದ ಗೊಂದಲ. ತಮ್ಮ ಕ್ಷೇತ್ರದ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಸ್ಪರ್ಧಿಸ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ನಿಂತ್ಕೊಂತಾರೋ, ಮಂಡ್ಯ ಜಿಲ್ಲೆಯಲ್ಲಿ ನಿಂತ್ಕೊಂತಾರೋ, ಬೇರೆ ಇನ್ನೇನಾದ್ರು ಆಯ್ಕೆ ಮಾಡ್ಕೊಳ್ತಾರೋ, ಏನು ಇವರ ಆಯ್ಕೆ? ಇದು ಪ್ರಶ್ನೆ. ರಾಮನಗರ ಅಂತಾನೂ ಕೇಳಿ ಬರ್ತಾ ಇದೆ, ಮಂಡ್ಯ ಅಂತಾನೂ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ? ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದನ್ನು ಆಯ್ಕೆ ಮಾಡ್ಕೊಂಡ್ಲೇಬೇಕಾದಂಥ ಪರಿಸ್ಥಿತಿ. ಹಿಂಗಿರ್ಬೇಕಾದ್ರೆ ಹಿಂದೆ ಆಗಿರುವಂಥ ಸೋಲುಗಳು ಪಾಠ ಕಲಿಸ್ಬಿಟ್ಟಿದೆ. ಮತ್ತೆ ಮತ್ತೆ ಎಡಬುಟ್ಟಿಗಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. HDKಗೆ ಮರು ಜನ್ಮ ನೀಡಿದಂಥ ರಾಮನಗರ ಕ್ಷೇತ್ರದ ಬಗ್ಗೆ ಒಲವಿದೆ ಕೆಲವರಿಗೆ. ಇಲ್ಲಿ ನಿಂತ್ಕೊಳ್ಳೋದು ಬೆಟರು ಅಂತ. ಕುಟುಂಬ JDS ಪಕ್ಷವನ್ನ ಪ್ರೀತಿಸುವಂಥ ಮಂಡ್ಯ ಬೇರೆ ಇದೆ. ಮಂಡ್ಯದಲ್ಲಿ ನಿಂತ್ಕೊಂಡ್ರೆ ಹೆಂಗೆ? ಅದು ಕೂಡ ಇದೆ. ಈಗಾಗಲೇ 2 ಜಿಲ್ಲೆಗಳಲ್ಲೂ ಸ್ಪರ್ಧಿಸಿ ಸೋಲನ್ನು ಆಲ್ರೆಡಿ ಕಂಡುಬಿಟ್ಟಿದ್ದಾರೆ ನಿಖಿಲ್. ಇದು ಹೊಸದಾಗಿ ನಿಂತ್ಕೊತಾ ಇದ್ದಾರೆ, ಇಲ್ಲಿ ಸೋಲೇ ಆಗಲ್ಲ ಅಂತಲ್ಲ. ಆಲ್ರೆಡಿ 2 ಜಿಲ್ಲೆಗಳಲ್ಲೂ ಸ್ಪರ್ಧಿಸಿ ಸೋಲನ್ನು ಅನುಭವಿಸ್ಬಿಟ್ಟಿದ್ದಾರೆ. ಆ ಸೋಲು ಒಂದಷ್ಟು ಪಾಠ ಕಲಿಸಿದೆ. ಮತ್ತು ಕೆಲವರಿಗೆ ಅದು ಭಾವನಾತ್ಮಕವಾಗಿ ಸಮಸ್ಯೆನೂ. ಅಯ್ಯೋ, ನಮ್ಮ ಮಂಡ್ಯದಲ್ಲೇ ನಮ್ಮ ಕುಮಾರಣ್ಣನ ಮಗ, ನಮ್ಮ ದೇವೇಗೌಡರ ಮೊಮ್ಮಗನ ಗೆಲ್ಸೋಕ್ಕಾಗಲಿಲ್ಲ ಅಂತ ಕೆಲವ್ರಿಗೆ ಬೇಜಾರಾಗಿದ್ದು ಉಂಟು. ಸೊ ಹೀಗಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ನಿಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ನಿಲ್ಲದೆ ಅಂತೂ ಇರಲ್ಲ ಎಲೆಕ್ಷನ್ಗೆ. ಆದರೆ ಎಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಕೊನೆವರೆಗೂ ಹೇಳಬಾರ್ದು ಅನ್ನುವಂಥ ಪ್ಲಾನಿಂಗಲ್ಲಿ ಇದೆಯಾ? ಈ ಬಾರಿ ಇನ್ನೇನಾದರೂ ಬೇರೆ ಥರದ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾರಾ? ಪ್ರಶ್ನೆಗಳಿಗಿದೆ. ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ಅದು. ಹಾಗಾಗಿ ನಾನು ಒಂದೇನು ಹೇಳಿದೆ, ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ, ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಮತದಾರರಿದ್ದಾರೆ. ಫಲಾನುವಾದ ಮಾಡಿ ಮಧ್ಯದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ರಾಮನಗರದಲ್ಲೂ ಹೇಳಿದ್ದೇನೆ. ಮಂಡ್ಯನೂ ಕೂಡ ನಮ್ಮ ಜಿಲ್ಲೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ನಾಡೆ. ಹಾಗಾಗಿ ನಮ್ಮ ಕಾರ್ಯಕರ್ತಗಳು ನಮ್ಮನ್ನೆಲ್ಲಿ ಬೆಳೆಸೋರು ಅದನ್ನ ನಾವು ಅರ್ಥಕೊಂಡು ಅವ್ರ ಜೊತೆನಲ್ಲಿ ಹೆಜ್ಜೆ